ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. 2025ರ ಏಪ್ರಿಲ್ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳಲ್ಲೂ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ಒಂದು ಸಲ ಅವಲೋಕನವನ್ನು ಮಾಡಿಕೊಳ್ತಕ್ಕಂಥದ್ದು. ನೋಡಿ, ಕನ್ಯಾ ರಾಶಿಯಲ್ಲಿ ಕೇತು, ಹಾಗೆ ಕನ್ಯಾ ರಾಶಿಯಿಂದ 7ನೇ ಮನೆ ರವಿ, ಬುಧ, ಶುಕ್ರ, ಶನಿ, ರಾಹು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಅಂದರೆ ಕನ್ಯಾ ರಾಶಿಯಿಂದ 7ನೇ ಮನೆ ಇರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಗೋಚಾರದ ಸ್ಥಿತಿಗತಿಗಳಲ್ಲಿ ಇವೆಲ್ಲವೂ ಕೂಡ ಇರುವಂಥದ್ದು. ಹಾಗಾದರೆ ಕನ್ಯಾ ರಾಶಿಯವರಿಗೆ ಏನಾದರೂ ಒಂದು ಒಳ್ಳೆಯ ಯೋಗ ಇದೆಯಾ? ಏನಾದರೂ ಒಂದು ದುಡ್ಡಿನ ಸಮಸ್ಯೆಗಳು ದೂರ ಆಗಬಹುದು ಹೇಳ್ತಕ್ಕಂಥದ್ದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡೋಣ. ನೋಡಿ, ಸತತವಾಗಿ ಕೆಲಸದ ವಿಚಾರದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. BE, MBA ಅಥವಾ MTech ಈ ಥರ ಓದಿಕೊಂಡು ಸ್ಟಡಿಯನ್ನು ಮುಗಿಸ್ಕೊಂಡು ಎಲ್ಲೋ ಒಂದು ಕಡೆ 3 ತಿಂಗಳು ಅಥವಾ 6 ತಿಂಗಳು ಎಲ್ಲೋ ಒಂದು ಕಡೆ ಹೀಗೆ ಕೆಲಸ ಸಿಗದಿ ಮಾಡಿಕೊಂಡು ಆಮೇಲೆ ಒಂದು ಒಳ್ಳೆಯ ಜಾಬಿಗೆ ಪ್ರಯತ್ನ ಮಾಡೋಣ ಅಂತಿದ್ದರೆ ಯಾಕೋ ಯಾವ ಇಂಟರ್ವ್ಯೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲೂ ಜಾಬು ಸಿಗ್ತಾ ಇಲ್ಲ. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ಕಡೆ ಜಾಬ್ ವಿಚಾರದಲ್ಲಿ ಫೇಲ್ಯೂರ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇನ್ನು ವ್ಯವಹಾರದಲ್ಲಿ ಬರುವಂಥ ಬಿಸ್ನೆಸ್ ಇರ್ಬೋದು, ಬರುವಂಥ ಒಂದು ಇದಿರ್ಬೋದು, ಅಲ್ಲಿ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು. ಹಣದ ಅಭಾವ, ಹಣದ ಮುಗ್ಗಟ್ಟು, ಹೀಗೆ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಹಾಗೆ ಆಗಾಗ ಜೀವನದಲ್ಲಿ ವ್ಯತ್ಯಯ ಉಂಟಾಗ್ತಾ ಇರ್ತಕ್ಕಂಥದ್ದು, ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಇರುವಂಥದ್ದು ಕೂಡ ಹೌದು. ಹಾಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯವಹಾರ ರಫ್ತು ಮಾಡುವಂಥದ್ದು ಅಥವಾ ವ್ಯವಹಾರವನ್ನು ಮಾಡುವಂಥ ಒಂದು ವಿಚಾರದಲ್ಲಿ ಬರುವಂಥ ಹಣ ಇರ್ಬೋದು, ಕೊಡುವಂಥ ಹಣ ಇರ್ಬೋದು, ಈ ಥರದೆಲ್ಲವೂ ಕೂಡ ಒಂದಷ್ಟು ಹಿಂದೆ ಮುಂದೆ ಆಗಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸು, ಜೀವನದ ವ್ಯವಹಾರದ ಬ್ಯಾಲೆನ್ಸು ತಪ್ಪು ಹೋಗುವಂಥದ್ದು ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂತಹ ಆಸ್ತಿ ಅಥವಾ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂತಹ ಹಣ ಇರ್ಬೋದು, ಅಥವಾ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರದೇ ಇರತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ದುಡ್ಡಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ ವಸ್ತುಗಳಿರ್ಬೋದು, ಹೀಗೆ ಇವೆಲ್ಲವೂ ಕೂಡ ವಾಪಸ್ಸು ಮರಳಿ ಸಿಗದೇ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರತಕ್ಕಂಥದ್ದು. ಹಾಗೆ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸದಾಗಿ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು, ಧಾರಾವಾಹಿಗಳಿರ್ಬೋದು ಅಥವಾ ಹೊಸದಾಗಿ ಸಂಗೀತಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಇರ್ಬೋದು, ಲೇಖನಗಳನ್ನು, ಬರಹಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅತ್ಯಂತ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಅತ್ಯಂತ ಯಶಸ್ಸಿನ ಹಾದಿಯೂ ಕೂಡ ವಿಶೇಷ ಫಲಪ್ರದವಾಗ್ತಾ ಇರತಕ್ಕಂಥದ್ದು. ಹಾಗೆ ಇನ್ನು ಹೈನುಗಾರಿಕೆ ಮತ್ತು ಕೃಷಿಕರಿಗೆ ಇವೆಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಅಡಿಕೆ, ತೆಂಗು, ಯಾಲಕ್ಕಿ, ಮೆಣಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಅಭ್ಯುದಯ ಫಲಪ್ರದ ಆಗ್ತಾ ಇರ್ತಕ್ಕಂಥದ್ದು.
ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಂದು ದೈವ ಬಲವನ್ನು ಕೊಟ್ಟು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಆಗ್ತಾ ಇರತಕ್ಕಂಥದ್ದು. ಜೀವನದಲ್ಲಿ ಅನೇಕ ತೊಡಕುಗಳು ಬರ್ತಾ ಇರುತ್ತೆ, ತೊಂದರೆಗಳು ಬರ್ತಾ ಇರುತ್ತೆ. ಅವನ್ನೆಲ್ಲವೂ ಕೂಡ ದೈವಾನುಗ್ರಹ ಬಲದಿಂದ ನಿವಾರಣೆಯಾಗ್ತಾ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮಗೆ ಹಣದ ಅಭಾವ ಅಥವಾ ಕೆಲಸಗಳು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ದಶಾಭುಕ್ತಿಗಳು ಕೂಡ ಎಲ್ಲೋ ಒಂದು ಕಡೆ ಏರುಪೇರು ಆಗ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉದ್ಭವಿಸ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ತೊಂದರೆಗಳು ತಾಪತ್ರೆಗಳು ಇವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಒಂದು ಸಲ ನಿಮ್ಮ ಜಾತಗಳನ್ನು ಯಾಕೆ ಪರಿಹಾರ ಆಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ, ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಹೇಳತಕ್ಕಂಥದ್ದು. ಇನ್ನು ಹಲವಾರು ಸಮಸ್ಯೆಗಳಿಗೆ ನಮ್ಮ ಜಾತಕಗಳು ಅಥವಾ ನಮ್ಮ ಹೆಸರು ಬಲ ಅಥವಾ ನಿಮ್ಮ ಭಾವಚಿತ್ರ ಇತ್ಯಾದಿಗಳ ಮೂಲಕವಾಗಿ ಏನು ಸಮಸ್ಯೆಗಳಿದೆ ಹೇಳ್ತಕ್ಕಂಥದ್ದು ನಿಖರವಾಗಿ ಪರಿಶೀಲನೆಯನ್ನು ಮಾಡಿ ಏನಾಗಿದೆ ಅಂತ ತಿಳಿಸ್ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಪರಿಹಾರಗಳನ್ನು ಕೂಡ ಸೂಚಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇನ್ನು ವಿಶೇಷವಾದಂತಹ ಮಕ್ಕಳಿಗೆ ಪರೀಕ್ಷಾ ಸಮಯದಲ್ಲಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಒಂದು ಸರಸ್ವತಿಯ ಯಂತ್ರವನ್ನು ಕೂಡ ಕೊಡಲಾಗುತ್ತೆ. ಆಸಕ್ತಿ ಇದ್ದಲ್ಲಿ ಇರ್ತಕ್ಕಂಥವರು ಕೆಳಕಂಡ ನಂಬರನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.